ತಿಂಗಳು ಜೈಲಲ್ಲಿ ಇದ್ದಿದ್ದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ ಕೇಳಿ. ಅಲೋಕ್ ಕುಮಾರ್ ಅಲ್ಲ, ಮೇಲಿಂದ ಅಲಕ್ ನಿರಂಜನ್ ಬಂದ್ರು ಜೈಲ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಯಾಕಂದ್ರೆ ಜೈಲ್ ರೂಲ್ಸ್ ಆ ತರ ಇದಾವೆ. ಒಂದೇ ಒಂದ್ ವಾರ ಇಡೀ ಕರ್ನಾಟಕದಲ್ಲಿರೋ ಎಲ್ಲಾ ಜೈಲ್ಗೂ ಬೀಡಿ, ಸಿಗರೇಟ್, ಗಾಂಜಾ, ಮೊಬೈಲ್ ನಿಲ್ಸ್ಬಿಡ್ಲಿ ನೋಡೋಣ. ಕಾಂಪೌಂಡ್ ಗೋಡೆಗಳು ಹೊಡ್ಕೊಂಡು ಹೊರಗೆ ಬರ್ತಾರೆ. ಜೈಲಲ್ಲಿ ಇರೋರೆಲ್ಲ ಜಡ್ಜ್ ಮಕ್ಳು ತರ. ಅವ್ರಿಗೊಂದ್ ಚಿಕ್ಕ ಗಾಯ ಆದ್ರೂನು ಜೈಲ್ ಸಿಬ್ಬಂದಿಗಳು ಆನ್ಸರ್ ಕೊಡ್ಬೇಕು. ಜೈಲಲ್ಲಿ ನಿಜವಾದ ಕೈದಿಗಳು ಯಾರು ಅಂದ್ರೆ ಜೈಲ್ ಸಿಬ್ಬಂದಿಗಳು. ಅವ್ರು ಕೇಳಿದ್ದೆಲ್ಲ ತರ್ಸ್ಕೊಟ್ಟಿಲ್ಲ ಅಂದ್ರೆ ಇವ್ರೇ ರಕ್ತ ಬರಂಗ್ ಹೊಡೆದಾಡ್ಬಿಟ್ಟು ಜಡ್ಜ್ ಮುಂದೆ ಹೋಗ್ಬಿಟ್ಟು ನಿಮ್ ಮೇಲೆ ಹೇಳ್ತೀವಿ ಅಂತಾರೆ. ಒಳಗಡೆ ಮೊಬೈಲು, ಗಾಂಜಾ, ಟೂಲ್ಸ್ ಎಲ್ಲ ತಂದ್ಬಿಟ್ಟು ನೀವೇ ತಂದ್ಕೊಟ್ಟಿದ್ದು ಅಂತ ಹೇಳ್ತೀವಿ ಅಂತಾರೆ. ಜೈಲಲ್ಲಿ ಇರೋದ್ 2 ತರ. ಒಬ್ರು ಅಮಾಯಕರು, ಇನ್ನೊಬ್ರು ಬಂಡಿ ಬಿದ್ದಿರೋರು. ಈ ಬಂಡಿ ಬಿದ್ದಿರೋರು ಏನ್ ಮಾಡಕ್ಕೂ ರೆಡಿ ಇರ್ತಾರೆ. ಹಂಗಂತ ಜೈಲ್ ಸಿಬ್ಬಂದಿಗಳೇನ್ ಸಾಚ ಅಂತ ನಾನು ಹೇಳ್ತಾ ಇಲ್ಲ. ಅವ್ರೆಷ್ಟೇ ಸಾಚವಾಗಿದ್ರು ನೀಚವಾಗಿ ಕೆಲಸ ಮಾಡ್ಲೇಬೇಕಾಗುತ್ತೆ. ಎಲ್ಲಿವರೆಗೂ ಜೈಲ್ ರೂಲ್ಸ್ಗಳು ಚೇಂಜ್ ಆಗಲ್ವೋ ಅಲ್ಲಿವರೆಗೂ ಯಾರು ಏನು ಮಾಡಕ್ ಆಗಲ್ಲ. ನಾನೇನ್ ಸಾಧನೆ ಮಾಡ್ಬಿಟ್ಟು ಜೈಲಿಗೆ ಹೋಗಿರ್ಲಿಲ್ಲ ಗುರು. ಅಂತ ಕಾವಿ ಹಾಕೊಂಡ್ ಚಿಕ್ಕ ಮಕ್ಳ ಮೇಲೆ ಅತ್ಯಾಚಾರ ಮಾಡಿಲ್ಲ, ಕಾಕಿ ಹಾಕೊಂಡ್ ಲಂಚ ತಿಂದಿಲ್ಲ, ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಜನಗಳ ಮೇಲೆ ದರ್ಪ ತೋರಿಲ್ಲ, ಜನ ಸತ್ರು ಸಾಯ್ಲಿ ನಾವು ಲೂಟಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡಿಲ್ಲ. ಇಂಥ ನನ್ನ ಮಕ್ಳನ್ನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ನಾನು ಹೋಗಿದ್ದಿದ್ದು.